ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ಗಣಿತದಲ್ಲಿ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಪ್ರಶ್ನೆ 1ರಲ್ಲಿ ನೋಡಿ, 5 × 10 ಲಕ್ಷ ಪ್ಲಸ್ 6 × 1 ಲಕ್ಷ ಪ್ಲಸ್ 7 × 10,000 ಪ್ಲಸ್ 4 × 1,000 ಪ್ಲಸ್ 0 × 100 ಪ್ಲಸ್ 4 × 10 ಪ್ಲಸ್ 5 × 1 ಇದನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ. ಉತ್ತರ ನೋಡಿ ಮಕ್ಕಳ, 56,74,045. ಓಕೆನಾ. ಪ್ರಶ್ನೆ 2 ನೋಡಿ, ಒಂದು ರಾಜ್ಯದಲ್ಲಿ 2002 3ನೇ ವರ್ಷದಲ್ಲಿ ಮಾರಾಟವಾದ ಬೈಸಿಕಲ್ಗಳ ಸಂಖ್ಯೆ 7,43,000 ಮತ್ತು 2003 4ನೇ ವರ್ಷದಲ್ಲಿ ಮಾರಾಟವಾದ ಬೈಸಿಕಲ್ಗಳ ಸಂಖ್ಯೆ 8,100,000. ಯಾವ ವರ್ಷದಲ್ಲಿ ಹೆಚ್ಚು ಬೈಸಿಕಲ್ಗಳು ಮಾರಾಟವಾದವು ಹಾಗೂ ಎಷ್ಟು ಬೈಸಿಕಲ್ಗಳು ಹೆಚ್ಚಾಗಿ ಮಾರಾಟವಾದವು? ಉತ್ತರವನ್ನು ನೋಡಿ ಮಕ್ಕಳ, 2003 4ನೇ ವರ್ಷದಲ್ಲಿ ಮಾರಾಟವಾದ ಬೈಸಿಕಲ್ಗಳ ಸಂಖ್ಯೆ = 8,100,000. ಹಾಗೆ 2002 3ನೇ ವರ್ಷದಲ್ಲಿ ಮಾರಾಟವಾದ ಬೈಸಿಕಲ್ಗಳ ಸಂಖ್ಯೆ = 7,43,000. ಇದನ್ನು ವ್ಯವಕಲನವನ್ನು ಮಾಡಬೇಕಾಗತ್ತೆ ಮಕ್ಕಳ. ಒಟ್ಟು ಮೊತ್ತ ಅಂತ ಹೇಳಿದರೆ 57,100. 8,100,000ರಲ್ಲಿ 7,43,000ವನ್ನು ಕಳೆದರೆ 57,100. ಹಾಗಾಗಿ 2003 4ನೇ ವರ್ಷದಲ್ಲಿ ಹೆಚ್ಚು ಬೈಸಿಕಲ್ಗಳು ಮಾರಾಟವಾಗಿವೆ. ಮಕ್ಕಳ, ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಉತ್ತರವನ್ನು ಹೇಳಿದಾಗ ಅದನ್ನು ಬರೆದು ತೋರಿಸೋದಕ್ಕೆ ನಮಗೆ ರಿಕ್ವೆಸ್ಟ್ ಬಂದಿತ್ತು. ಹಾಗಾಗಿ ನಾನು ಇದನ್ನು ಬರೆದು ನಿಮಗೆ ತೋರಿಸೋಣ ಅಂತ ನೋಡಿ ಈ ರೀತಿಯಾಗಿ ಬರೆದಿದ್ದೀನಿ. ಪ್ರಶ್ನೆಗಳನ್ನ ಸಂಖ್ಯೆಗಳನ್ನ ಹಾಕಿ ಬರೆದಿದ್ದೀನಿ ಮಕ್ಕಳ. ನೀವು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಇದನ್ನು ರೆಫರ್ ಮಾಡ್ಕೋಬೋದು. ನೋಡಿ, 1ರಿಂದ 7ನೇ ಪ್ರಶ್ನೆ ತನಕ ನಿಮಗೆ ಉತ್ತರ ಇಲ್ಲೇ ಸಿಕ್ಬಿಡುತ್ತೆ. ಪ್ರಶ್ನೆ 3ನ್ನು ನೋಡಿ, 7 × 1 = 7. ಇದು ಪೂರ್ಣ ಸಂಖ್ಯೆಗಳಿಗೆ ಸಂಬಂಧಿಸಿದ ಯಾವ ಗುಣಲಕ್ಷಣವಾಗಿದೆ? ಉತ್ತರ 7 × 1 = 7. ಇದು ಗುಣಾಕಾರದ ಅನನ್ಯತಾಂಶವಾಗಿದೆ. ನೆಕ್ಸ್ಟು ಪ್ರಶ್ನೆ 4, 20ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಿರಿ. ಉತ್ತರ 20ರ ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳಿದ್ರೆ 2 ಹಾಗೂ 5. ಪ್ರಶ್ನೆ 5 ನೋಡಿ, 12, 16 ಮತ್ತು 24ರಿಂದ ಪೂರ್ಣವಾಗಿ ಭಾಗವಾಗುವ ಕನಿಷ್ಠ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಉತ್ತರ 12, 16 ಮತ್ತು 24ರ ಲಸಾಗು = 48. ನೆಕ್ಸ್ಟು ಪ್ರಶ್ನೆ 6, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕಂಡುಬರುವ ಛೇದಕ ರೇಖೆಗಳು ಹೋಲುವ ಸಂದರ್ಭಗಳಿಗೆ ಉದಾಹರಣೆಯನ್ನು ಬರೆಯಿರಿ. ಉತ್ತರ ಕತ್ತರಿ, ಮರದ ರೆಂಬೆಗಳು ಇತ್ಯಾದಿಗಳು. ಇವೆಲ್ಲವೂ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಕಂಡುಬರುವಂತಹ ಛೇದಕ ರೇಖೆಗಳನ್ನು ಹೋಲುವ ಸಂದರ್ಭಗಳಾಗಿವೆ. ಪ್ರಶ್ನೆ 7, ಈ ಕೋನಗಳನ್ನು ಲಂಬಕೋನ, ವಿಶಾಲಕೋನ ಹಾಗೂ ಲಘುಕೋನಗಳನ್ನಾಗಿ ವರ್ಗೀಕರಿಸಿರಿ. ನೋಡಿ ಮಕ್ಕಳ, ಮೊದಲನೇದಾಗಿ ಇದು ನಂಬರ್ 1 ಅಂತ ಇರೋದು ಲಘುಕೋನ, ಎರಡನೇದಾಗಿರೋದು ಲಂಬಕೋನ ಹಾಗೂ ಮೂರನೇದಾಗಿರೋದು ವಿಶಾಲಕೋನ. ಅಲ್ಲಿ ಬರೆದಿರೋದ್ರಲ್ಲಿ ಕೆಲವೊಂದು ತಪ್ಪಾಗಿ ಬರೆದಿದೆ ಮಕ್ಕಳ. ಲಂಬಕೋನವನ್ನು ಲಘುಕೋನ ಅಂತಾಗಿ, ಲಘುಕೋನ ಲಂಬಕೋನ ಅಂತಾಗಿದೆ. ದಯವಿಟ್ಟು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ. 1 ಅಂತ ಇರೋದು ಅದು ಲಘುಕೋನ, 2 ಅಂತ 90 ಡಿಗ್ರಿನಲ್ಲಿರೋದು ಲಂಬಕೋನ, ಮೂರನೇದಾಗಿ ವಿಶಾಲಕೋನ. ಓಕೆ. ಪ್ರಶ್ನೆ 8 ನೋಡಿ, ಇವುಗಳನ್ನು ಹೊಂದಿಸಿರಿ. ತ್ರಿಭುಜದ ಬಾಹುಗಳ ಅಳತೆಗಳು ಹಾಗೂ ತ್ರಿಭುಜದ ವಿಧವನ್ನು ಕೊಟ್ಟಿದ್ದಾರೆ ಮಕ್ಕಳ. ಇವೆರಡು ನಾವು ಹೊಂದಿಸಿ ಬರೀಬೇಕಾಗತ್ತೆ. ಮೊದಲನೇದಾಗಿ 5 ಸೆಂಟಿಮೀಟರ್, 5 ಸೆಂಟಿಮೀಟರ್ ಹಾಗೂ 5 ಸೆಂಟಿಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ಸಮಬಾಹು. ಎರಡನೇದಾಗಿ 5 ಸೆಂಟಿಮೀಟರ್, 5 ಸೆಂಟಿಮೀಟರ್ ಹಾಗೂ 6 ಸೆಂಟಿಮೀಟರ್.
ಇದಕ್ಕೆ ಸರಿಯಾದ ಉತ್ತರ ಸಮದ್ವಿಬಾಹು. ಪ್ರಶ್ನೆ 3, 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಹಾಗೂ 9 ಸೆಂಟಿಮೀಟರ್. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಯ್ಕೆ ಬಿ, ಅಸಮಬಾಹು. ಓಕೆ, ನೆಕ್ಸ್ಟ್ ನೋಡಿ ಪ್ರಶ್ನೆ 9, ಪೂರ್ಣಾಂಕಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. 15 ಮೈನಸ್ ಬ್ರಾಕೆಟಲ್ಲಿ ಮತ್ತೆ -5 ಅಂತ ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳ. ಇಲ್ಲಿ 15 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಲ್ವಾ. 15 + 5 ಎಷ್ಟಾಗುತ್ತೆ ಮಕ್ಕಳ? 20. 15ಕ್ಕೆ 5ನ್ನು ಆ್ಯಡ್ ಮಾಡಿದ್ರೆ 20. ನೆಕ್ಸ್ಟು ಪ್ರಶ್ನೆ 10, 8 ಗಂಟೆಯು ಒಂದು ದಿನದ ಎಷ್ಟು ಭಾಗ? ಒಂದು ದಿನಕ್ಕೆ ಒಟ್ಟು 24 ಗಂಟೆಗಳಲ್ವ ಮಕ್ಕಳ. ಅದನ್ನು 8ರಿಂದ ಡಿವೈಡ್ ಮಾಡಬೇಕಾಗತ್ತೆ. 8 3 24, 8 1 8. ಆವಾಗ 1/3 ಅದು ನಿಮ್ಮ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ ಪ್ರಶ್ನೆ 11, ಶರ್ಮಿಳಾ ಬಳಿ 5/6 ಕೇಕು ಇದೆ. ಅದರಲ್ಲಿ 2/6 ಭಾಗವನ್ನು ಅವಳು ತಮ್ಮನಿಗೆ ನೀಡಿದಳು. ಅವಳಲ್ಲಿ ಉಳಿದ ಕೇಕ್ ಎಷ್ಟು? ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಮಕ್ಕಳ? ಊರ್ಮಿಳಾ ಬಳಿ ಉಳಿದಂತಹ ಕೇಕ್ = 5/6 ಮೈನಸ್ 2/6 5ರಲ್ಲಿ 2ನ್ನು ಕಳೆದ್ರೆ 3 ಅಲ್ವಾ. 3/6 ಕೇಕು ಉಳಿದಿರುತ್ತೆ. ಪ್ರಶ್ನೆ 12, 4/5 ದಶಮಾಂಶ ರೂಪದಲ್ಲಿ ಬರೆಯಿರಿ. ಉತ್ತರ 0.8. 4/5ರ ದಶಮಾಂಶ ರೂಪ ಅಂತ ಹೇಳಿದ್ರೆ 0.8. ನೋಡಿ ಮಕ್ಕಳ, ಇಲ್ಲಿ 8, 9, 10, 11 ಈ 4ಕ್ಕೂ ಉತ್ತರ ಇಲ್ಲಿದೆ. ಇದನ್ನು ಬೇಕಾದ್ರೆ ನೀವು ರೆಫರ್ ಮಾಡ್ಕೋಬೋದು. ವಿಡಿಯೋನ ಪಾಸ್ ಮಾಡಿ ನೀವು ಬರ್ಕೋಬೋದನ್ನ. ಹಾಗೆ ಇಲ್ಲಿ 12 ಮತ್ತು 13ಕ್ಕೂ ಸಹ ಉತ್ತರವನ್ನು ತೋರಿಸ್ತಾ ಇದ್ದೀನಿ ನೋಡಿ. 14ನೇ ಪ್ರಶ್ನೆಗೆ ನೀವು ಸ್ತಂಭ ನಕ್ಷೆಯನ್ನು ರಚಿಸಬೇಕಾಗತ್ತೆ. ಪ್ರಶ್ನೆ 13 ನೋಡಿ ಮಕ್ಕಳ, ರಾಣಿಯ ಹತ್ತಿರ 18 ರೂಪಾಯಿ 50 ಪೈಸೆ ಮೊತ್ತವಿತ್ತು. ಅವಳು 11 ರೂಪಾಯಿ 75 ಪೈಸೆಗೆ ಒಂದು ಐಸ್ ಕ್ರೀಮನ್ನು ಖರೀದಿಸಿದರೆ ಅವಳಲ್ಲಿ ಉಳಿಯುವ ಹಣವೆಷ್ಟು? ಈಗಾಗಲೇ ಉತ್ತರವನ್ನು ನಿಮಗೆ ತೋರಿಸಿದ್ದೀನಲ್ವ ಮಕ್ಕಳ, ಹಿಂದಿನ ಕ್ಲಿಪ್ಪಿಂಗ್ಸಲ್ಲಿದೆ. ಉತ್ತರ ಏನು ಅಂತಂದರೆ ರಾಣಿಯ ಬಳಿ ಉಳಿದ ಹಣ ಎಷ್ಟು? 18 ರೂಪಾಯಿ 50 ಪೈಸೆ ಮೈನಸ್ ಅವಳು ಐಸ್ ಕ್ರೀಮ್ ಖರೀದಿಸಿದ್ದು 11 ರೂಪಾಯಿ 75 ಪೈಸೆ. ಇದನ್ನು ವ್ಯವಕಲನವನ್ನು ಮಾಡಬೇಕಾಗತ್ತೆ. 18.50ನಲ್ಲಿ 11.75 ಕಳೆದ್ರೆ 6.75 ಅಂದರೆ 6 ರೂಪಾಯಿ 75 ಪೈಸೆ ಉಳಿಯುತ್ತೆ ಮಕ್ಕಳ. ಓಕೆನಾ. ಪ್ರಶ್ನೆ 14 ನೋಡಿ, ಒಬ್ಬ ಪುಸ್ತಕ ಅಂಗಡಿಯವನು ಕ್ರಮವಾಗಿ 6 ದಿನಗಳಲ್ಲಿ ಮಾರಾಟ ಮಾಡಿರುವ ಗಣಿತ ಪುಸ್ತಕಗಳ ಸಂಖ್ಯೆಯನ್ನು ಕೊಟ್ಟಿದೆ. ಈ ದತ್ತಾಂಶಗಳಿಗೆ ಸ್ತಂಭ ನಕ್ಷೆಯನ್ನು ರಚಿಸಿ. ಇಲ್ಲಿ ದಿನಗಳು ಕೊಟ್ಟಿದ್ದಾರೆ ನೋಡಿ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಹಾಗೂ ಶುಕ್ರವಾರ. ಮಾರಿದಂತಹ ಪುಸ್ತಕಗಳ ಸಂಖ್ಯೆ ಅಂತ ಹೇಳಿದ್ರೆ ಭಾನುವಾರ 600, ಸೋಮವಾರ 400, ಮಂಗಳವಾರ 300, ಹಾಗೆ 500, 200, 700. ಪ್ರತಿದಿನ ಹೀಗೆ ಮಾರಾಟ ಆಗಿರುವಂತಹ ಸಂಖ್ಯೆಗಳನ್ನು ಇಟ್ಕೊಂಡು ನೀವು ಸ್ತಂಭ ನಕ್ಷೆಯನ್ನು ರಚನೆ ಮಾಡಬೇಕಲ್ಲ. ಓಕೆನಾ. ನೆಕ್ಸ್ಟು ಪ್ರಶ್ನೆ 15, 1.25 ಮೀಟರ್ ಅಗಲ ಮತ್ತು 2 ಮೀಟರ್ ಉದ್ದವಿರುವ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಉತ್ತರವನ್ನು ನೋಡಿ ಮಕ್ಕಳ. ಬಟ್ಟೆಯ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಲ್ವಾ. ಮತ್ತು ಉದ್ದ ಅಂತ ಹೇಳಿದರೆ 2 ಇಂಟು ಅಗಲ ಅಂತ ಹೇಳಿದರೆ 1.25 ಮೀಟರ್ ಎಷ್ಟಾಗುತ್ತೆ ಮಕ್ಕಳ? ಮಲ್ಟಿಪ್ಲೈ ಮಾಡಿದ್ರೆ, ಗುಣಾಕಾರ ಮಾಡಿದಾಗ 2.50 ಚದರ ಮೀಟರ್. ಪ್ರಶ್ನೆ 16 ನೋಡಿ, P-5 = 5 ಸಮೀಕರಣದಲ್ಲಿ ಚರಾಕ್ಷರದ Pನ ಬೆಲೆಯನ್ನು ಕಂಡುಹಿಡಿಯಿರಿ. ಉತ್ತರ ನೋಡಿ ಮಕ್ಕಳ. P-5 = 5. P = 5. P-5 ಇರೋದು ಬಲಭಾಗಕ್ಕೆ ಬಂದಾಗ ಏನಾಗುತ್ತೆ ಮಕ್ಕಳ? +5 ಅಂತ ಆಗುತ್ತಲ್ವಾ. 5 + 5 10. ಹಾಗಾದರೆ Pನ ಬೆಲೆ ಎಷ್ಟು ಮಕ್ಕಳ? 10.
ಹಿಂದಿನ ಕ್ಲಿಪ್ಪಿಂಗಲ್ಲಿ ಅದನ್ನು ಸಹ ನಿಮಗೆ ಉತ್ತರವನ್ನು ತೋರಿಸಿದ್ದೀನಲ್ವಾ, ಅದನ್ನು ರೆಫರ್ ಮಾಡಿ. ನೆಕ್ಸ್ಟು ಪ್ರಶ್ನೆ 17. ಪ್ರಿಯಾಳ ತೂಕ 25 kg ಮತ್ತು ಅವಳ ತಂದೆಯ ತೂಕ 75 kg. ಆದರೆ ಪ್ರಿಯಾಳ ತೂಕದ ಎಷ್ಟರಷ್ಟು ತೂಕ ಅವಳ ತಂದೆಯದ್ದಾಗಿದೆ? ಉತ್ತರವನ್ನು ನೋಡಿ ಮಕ್ಕಳ. ಪ್ರಿಯಾಳ ತೂಕ 25 kg, ತಂದೆಯ ತೂಕ 75 kg. 25ನ 75ರಲ್ಲಿ ಭಾಗಾಕಾರವನ್ನು ಮಾಡಿದ್ರೆ 1:2 ಅಲ್ವಾ. 25 ಮೂರಲೆ 75. ಹಾಗಾಗಿ ತಂದೆಯ ತೂಕ ಪ್ರಿಯಾಳ ತೂಕದ 3ರಷ್ಟಿದೆ. ಓಕೆನಾ. ಪ್ರಶ್ನೆ 18. 7 ಮೀಟರ್ ಬಟ್ಟೆಯ ಬೆಲೆ 1770 ರೂಪಾಯಿ ಆದರೆ 5 ಮೀಟರ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಉತ್ತರವನ್ನು ನೋಡಿ ಮಕ್ಕಳ. 7 ಮೀಟರ್ ಬಟ್ಟೆಯ ಬೆಲೆ =1470 ರೂಪಾಯಿ. ಆದರೆ 1 ಮೀಟರ್ ಬಟ್ಟೆಯ ಬೆಲೆ ಎಷ್ಟಾಗುತ್ತೆ? 1470 / 7. ಅದನ್ನು ಭಾಗಾಕಾರ ಮಾಡಿದಾಗ 210 ರೂಪಾಯಿ ಬರುತ್ತೆ ಅಲ್ವ ಮಕ್ಕಳ. ಹಾಗೆ 5 ಮೀಟರ್ ಬಟ್ಟೆಯ ಬೆಲೆ ಏನಾಗುತ್ತೆ ನೋಡಿ, 210 × 5. ಆವಾಗ 1050 ರೂಪಾಯಿ. 210 ರೂಪಾಯಿ ಬಂದಿದ್ದು 1 ಮೀಟರ್ ಬಟ್ಟೆಯ ಬೆಲೆ ಆಗಿರುತ್ತಲ್ವ ಮಕ್ಕಳ. ಅದನ್ನು × 5 ಮಾಡಬೇಕು, ಯಾಕಂದರೆ 5 ಮೀಟರ್ ಬಟ್ಟೆಗೆ ಇರುವಂತಹ ಬೆಲೆಯನ್ನು ಕೇಳ್ತಾ ಇರೋದು ಪ್ರಶ್ನೆಯಲ್ಲಿ. ಹಾಗಾಗಿ 5 ಮೀಟರ್ನ ಬಟ್ಟೆಯ ಬೆಲೆ 1050 ರೂಪಾಯಿ. ಪ್ರಶ್ನೆ 19. ಸಮಬಾಹು ತ್ರಿಭುಜಕ್ಕೆ ಎಳೆಯಬಹುದಾದ ಗರಿಷ್ಠ ಸಮಮಿತಿ ರೇಖೆಗಳ ಸಂಖ್ಯೆ ಎಷ್ಟು? ಉತ್ತರ: ಸಮಬಾಹು ತ್ರಿಭುಜಕ್ಕೆ ಎಳೆಯಬಹುದಾದ ಗರಿಷ್ಠ ಸಮಮಿತಿ ರೇಖೆಗಳ ಸಂಖ್ಯೆ ಅಂತಂದರೆ 3. ನೆಕ್ಸ್ಟು ಪ್ರಶ್ನೆ 20. AB = 6 ಸೆಂಟಿಮೀಟರ್ ರೇಖಾಖಂಡವನ್ನು ರಚಿಸಿ PQ ಲಂಬಾರ್ಧಕ Oನಲ್ಲಿ ಛೇದಿಸುವಂತೆ ಕೈವಾರವನ್ನು ಉಪಯೋಗಿಸಿಕೊಂಡು ಲಂಬಾರ್ಧಕವನ್ನು ಎಳೆಯಿರಿ. ನೋಡಿ ಮಕ್ಕಳ, ಇಲ್ಲಿ ಪ್ರಶ್ನೆ 19 ಹಾಗೂ 20ಕ್ಕೆ ಇರುವಂತಹ ಉತ್ತರ. A ಹಾಗೂ B 3 ಸೆಂಟಿಮೀಟರ್, ಎರಡು ಸೇರಿದರೆ ಒಟ್ಟು 6 ಸೆಂಟಿಮೀಟರ್. ಬಲಭಾಗ ಹಾಗೂ ಎಡಭಾಗಕ್ಕೆ 3 ಸೆಂಟಿಮೀಟರ್ ಆಗುತ್ತೆ. ಓನಲ್ಲಿ ಛೇದಿಸಿದಾಗೆ PQ ಅನ್ನು ಎಳೆಯಲಾಗಿದೆ ಮಕ್ಕಳ. ನೀವು ಕೈವಾರವನ್ನು ಬಳಸಿ ಎಳೆಯಬೇಕಾಗತ್ತೆ ಮಕ್ಕಳ. ಇಲ್ಲಿಗೆ 7ನೇ ತರಗತಿಯ ಗಣಿತದಲ್ಲಿ ಸಾಫಲ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.